ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ವಿಶ್ವದಾದ್ಯಂತ ಯೋಗ ದಿನಾಚರಣೆ ನಡೆದಿದೆ. ಭಾರತ ದೇಶದ ಕೊಡುಗೆಯಾದ ಯೋಗ ಇದು ಇಡೀ ವಿಶ್ವಕ್ಕೆ ಆರೋಗ್ಯವನ್ನು ನೀಡುತ್ತಾ ಇದೆ. ಇದು ನಮ್ಮೆಲ್ಲರ ಭಾರತೀಯರ ಹೆಮ್ಮೆಯ ಸಂಗತಿ. ಯೋಗ ಇದು ಆರೋಗ್ಯವನ್ನು ದೇಹಕ್ಕೆ ನೀಡುತ್ತದೆ, ಮನಸ್ಸಿಗೂ ನೀಡುತ್ತೆ. ಮನಸ್ಸಿನಲ್ಲಿರುವ ಅಶಾಂತಿ, ಅಸಮಾಧಾನ ಇವುಗಳೆಲ್ಲವನ್ನ ದೂರ ಮಾಡಿ ನೆಮ್ಮದಿಯನ್ನು ನೀಡುವಂತಹ ಉತ್ತಮವಾದ ಶಕ್ತಿ ಯೋಗದಲ್ಲಿದೆ. ಇಂತಹ ಯೋಗವನ್ನು ಪ್ರಾರಂಭ ಮಾಡಿದ್ದು ಭಗವಂತನೇ ಮೂಲಭೂತವಾಗಿ. ವಿಷ್ಣು ಸಹಸ್ರನಾಮಗಳಲ್ಲಿ ಭಗವಂತನನ್ನು ಯೋಗವಿದಾಂ ನೇತಾ ಎಂಬುದಾಗಿ ಕರೆದಿದ್ದಾರೆ. ಯೋಗೋ ಯೋಗವಿದಾಂ ನೇತಾ. ಜಗತ್ತಿಗೆ ಈ ಯೋಗವನ್ನು ಕೊಡುವುದು ಮಾತ್ರ ಅಲ್ಲ, ಆ ಯೋಗದ ಬಗ್ಗೆ ತಿಳುವಳಿಕೆಯನ್ನು ನೀಡಿ ಅದಕ್ಕೆ ಪ್ರವರ್ತನೆಯನ್ನು, ಚಾಲನೆಯನ್ನು ಅಂದೇ ಕೊಟ್ಟಂತಹ ಮಹಾನುಭಾವ ಭಗವಂತ ಶ್ರೀಹರಿ ಎಂಬುದಾಗಿ ವಿಷ್ಣು ಸಹಸ್ರನಾಮದಲ್ಲಿ ನಾವು ಕೇಳುತ್ತೇವೆ. ಶ್ರೀಮದ್ ಭಗವದ್ಗೀತೆಯ ಕೊನೆಯಲ್ಲಿಯೂ ಕೂಡ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವಾನೀತಿರ್ಮತಿರ್ಮಮ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಅವನು ಯೋಗೇಶ್ವರ, ಜಗತ್ತಿಗೆಲ್ಲ ಯೋಗವನ್ನು ತಿಳಿಸಿಕೊಟ್ಟವ, ಯೋಗವನ್ನು ನಡೆಸುವುದಕ್ಕೆ ಶಕ್ತಿಯನ್ನು ಕೊಡುವವ ಶ್ರೀಕೃಷ್ಣ ಪರಮಾತ್ಮ. ಅಂತಹ ಶ್ರೀಕೃಷ್ಣ ಪರಮಾತ್ಮ ಯೋಗೇಶ್ವರನಾಗಿ ಎಲ್ಲಿರ್ತಾನೆ ಅಲ್ಲಿ ಜಯ, ಅಲ್ಲಿ ಸಂಪತ್ತು, ಅಲ್ಲಿ ನೀತಿ, ಎಲ್ಲ ಸದ್ಗುಣಗಳು ಕೂಡ ಆ ಯೋಗೇಶ್ವರನಾದ ಕೃಷ್ಣ ಇದ್ದಲ್ಲಿ ಇರುತ್ತೆ ಅಂತ ಶ್ರೀಮದ್ ಭಗವದ್ಗೀತೆಯ ಕೊನೆಯಲ್ಲಿ ವೇದವ್ಯಾಸದೇವರು ಸಂಜಯನ ಮಾತಿನಲ್ಲಿ ತಿಳಿಸಿದ್ದಾರೆ. ಹಾಗಾದರೆ ಇವತ್ತು ನಮ್ಮ ಜೀವನದಲ್ಲಿ ಯೋಗೇಶ್ವರನಾದ ಕೃಷ್ಣನನ್ನು ನಾವೆಲ್ಲ ನಮ್ಮೊಳಗೆ ಇಟ್ಟುಕೊಳ್ಳಬೇಕು. ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಉಪದೇಶದ ಮಾರ್ಗದಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಯೋಗದ ಅನುಷ್ಠಾನವನ್ನು ಮಾಡಿದರೆ, ಧ್ಯಾನವನ್ನು ಮಾಡಿದರೆ, ಭಗವಂತನ ನಾಮಗಳ ಜಪವನ್ನು ಮಾಡಿದರೆ, ಏಕಾಗ್ರವಾದ ಮನಸ್ಸಿನಿಂದ ಚಿಂತನವನ್ನು ಮಾಡಿದರೆ ನಮ್ಮ ಎಲ್ಲ ವಿಧವಾದ ರೋಗ ರುಜಿನಗಳು, ಮಾನಸಿಕವಾದ ವ್ಯಥೆಗಳೆಲ್ಲ ದೂರವಾಗಿ ಉತ್ಸಾಹ ಶಕ್ತಿ ನಮ್ಮಲ್ಲಿ ಪರಿಪೂರ್ಣವಾಗಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವುದಕ್ಕೆ ಸಾಧ್ಯವಾಗತ್ತೆ. ಅದರಿಂದ ನಾವು ಹೊರಗಿನ ಶತ್ರುಗಳನ್ನೂ ಗೆಲ್ಲಬಹುದು, ನಮ್ಮ ಮನಸ್ಸಿನೊಳಗೇ ಇರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಶತ್ರುಗಳನ್ನು ಗೆಲ್ಲಬಹುದು. ಅಂತಹ ವಿಜಯವನ್ನು ನಾವು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಕಳೆದ ಬಾರಿ ನಾವು ತಿಳಿದಂತೆ ಈ ಯೋಗವನ್ನು, ಧ್ಯಾನವನ್ನು ನಾವು ಮಾಡಬೇಕಾದರೆ ದೈಹಿಕವಾದ ವ್ಯಾಯಾಮ, ಆಸನಗಳು ಇವುಗಳೆಲ್ಲ ಅಗತ್ಯವಾದದ್ದು. ದೇಹ ಮತ್ತು ಮನಸ್ಸುಗಳಿಗಿರುವಂತಹ ಘನಿಷ್ಠವಾದ ಸಂಬಂಧ ಇದೆ. ಅಂತಹ ಸಂಬಂಧ ಇರುವ ಕಾರಣ
ಆಸನಗಳನ್ನು ಮಾಡಿ ದೇಹದಲ್ಲಿ ಒಂದು ತರಹದ ಶುದ್ಧಿಯನ್ನು, ಸುವ್ಯವಸ್ಥೆಯನ್ನು ನಾವು ಕಾಪಾಡಿಕೊಂಡರೆ ನಮ್ಮ ಮನಸ್ಸು ಏಕಾಗ್ರವಾಗುವುದಕ್ಕೆ ಸಾಧ್ಯ ಇದೆ. ಅಷ್ಟು ಮಾತ್ರ ಅಲ್ಲ, ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಹೀಗೆ ಅಷ್ಟಾಂಗ ಯೋಗ ಎಲ್ಲವೂ ಬೇಕು. ಅದರಲ್ಲಿ ಯಮ, ಅನೇಕ ಜನ ಆಸನಗಳನ್ನು ಚೆನ್ನಾಗಿ ಹಾಕಿದರೆ, ಕಣ್ಣು ಮುಚ್ಚಿ ಧ್ಯಾನ ಮಾಡಿದರೆ ಸಾಕು, ಯೋಗವನ್ನು ನಾವು ಮಾಡಿದ ಹಾಗೆ ಎನ್ನುವ ತೃಪ್ತಿಯಲ್ಲಿ ಇರುತ್ತಾರೆ. ಶಾಸ್ತ್ರ ಹೇಳುವುದು ಅಷ್ಟಾಂಗ ಯೋಗ. ಯಮ ಇದು ಬಹಳ ಮಹತ್ವದ್ದು. ಮೊದಲನ ಹಂತದಲ್ಲಿ ಯಮ ಅಂದ್ರೆ ಏನು ಅಂತ, ಯಮ ಅಂದಾಕ್ಷಣಕ್ಕೆ ಕೆಲವರಿಗೆ ಬೇರೆ ಅರ್ಥ ತಲೆಯಲ್ಲಿ ಬರುತ್ತೆ. ಭಯ ಪಡ್ತಾರೆ ಯಮದೇವರು ಅಂದ್ರೆ. ಆ ಯಮ ಅಲ್ಲ. ಯಮ ಇದು ಯಾವಾಗಲೂ ನಾವು ಅನುಷ್ಠಾನ ಮಾಡಬೇಕಾದ ಒಂದು ವ್ರತ. ಅದಕ್ಕೆ ಯಾವ ದೇಶದ ನಿಯಮ ಇಲ್ಲ, ಯಾವ ಕಾಲದ ನಿಯಮ ಇಲ್ಲ. ಎಲ್ಲ ದೇಶಗಳಲ್ಲಿಯೂ ಎಲ್ಲ ಕಾಲಗಳಲ್ಲಿಯೂ ಎಲ್ಲರೂ ಅನುಷ್ಠಾನ ಮಾಡಲೇಬೇಕಾದ ಕೆಲವು ಸಾರ್ವಭೌಮ ವ್ರತಗಳೇನಿವೆ ಅವುಗಳನ್ನು ಯಮ ಅಂತಾರೆ. ಅದ್ಯಾವುದು? ಅಹಿಂಸಾ, ಮನಸ್ಸಿನಿಂದಲೂ ಮಾತಿನಿಂದಲೂ ಕೃತಿಯಿಂದಲೂ ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡದಿರುವುದು, ಇದು ಅಹಿಂಸಾ. ಇದೊಂದು ಯಮ. ಒಬ್ಬ ವ್ಯಕ್ತಿಗೆ ಹಿಂಸೆಯನ್ನ ಮಾಡುವ ಪ್ರವೃತ್ತಿ ನಮ್ಮ ಮನಸ್ಸಿನಲ್ಲಿದ್ದರೆ ಅದೊಂದು ಕೊಳಚೆ. ಆ ಕೊಳಚೆ ಇದ್ದರೆ ನಮ್ಮ ಮನಸ್ಸಿಗೆ ಏಕಾಗ್ರತೆ ಬರುವುದಿಲ್ಲ. ಧ್ಯಾನದಲ್ಲಿ ಯಾರ ಮೇಲೆ ದ್ವೇಷ ಇದೆ, ಅಸೂಯೆ ಇದೆ, ಯಾರ ಹಿಂಸೆಗಾಗಿ ನಾವು ಮುಂದಾಗ್ತಾ ಇದ್ದೇವೆ ಅದೇ ಆಲೋಚನೆ ಇರುತ್ತೆ. ಅದಿರಬಾರದು. ಅಹಿಂಸಾ. ಸತ್ಯ, ಸತ್ಯವನ್ನೇ ನುಡಿಯಬೇಕು. ಆಗ ಮನಸ್ಸಿಗೆ ಯಾವುದೇ ಚಿಂತೆ ಇರೋದಿಲ್ಲ. ಸುಳ್ಳು ಮಾತನಾಡಿದ ವ್ಯಕ್ತಿ ತನ್ನ ಸುಳ್ಳನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕೆ ಆ ಸುಳ್ಳು ಗುಟ್ಟು ರಟ್ಟಾಗಬಾರದು ಅಂತ ಅನೇಕ ಆಲೋಚನೆಗಳನ್ನು ಮಾಡ್ತಾ ಇರ್ತಾನೆ. ಏಕಾಗ್ರತೆ ಬರೋದಿಲ್ಲ. ಇದ್ದದ್ದನ್ನು ಇದ್ದ ಹಾಗೆ ನುಡಿದಂತಹ ಸತ್ಯವಚನವನ್ನ ಪರಿಪಾಲನೆ ಮಾಡುವ ವ್ಯಕ್ತಿಗೆ ನಿಶ್ಚಿಂತತೆ ಇರುತ್ತೆ, ಮನಸ್ಸಿಗೆ ಏಕಾಗ್ರತೆ ಇದೆ. ಅಸ್ತೇಯ, ಕಳ್ಳತನ ಮಾಡಬಾರದು. ಕಳ್ಳತನ ಮಾಡಿದರೂ ಮನಸ್ಸಿಗೆ ವ್ಯಗ್ರತೆ. ಕಳ್ಳತನ ಮಾಡಿದ ಹಣವನ್ನು, ಬಂಗಾರ, ಬೆಳ್ಳಿ ಮೊದಲಾದ ವಸ್ತುಗಳನ್ನು ತಂದಾಗ ಒಂದು ಆನಂದ ಇದ್ದರೂ ಮನಸ್ಸಿನಲ್ಲಿ ಒಂದು ದುಗುಡ, ಭಯ, ಚಿಂತೆ. ಯಾರ ಕೈಗಾದರೂ ಸಿಕ್ಕರೆ ಹೇಗೆ ಅಂತ. ಜೊತೆಗೆ ಪಾಪ. ನಮ್ಮ ಭಾರತೀಯರಲ್ಲಿ ಪುಣ್ಯ ಪಾಪಗಳ ಬಗ್ಗೆ ಶ್ರದ್ಧೆ ಇದೆ. ಸತ್ಕರ್ಮಗಳನ್ನು ಮಾಡಿದರೆ ಪುಣ್ಯ ಇದೆ, ಕೆಟ್ಟ ಕೆಲಸ ಮಾಡಿದರೆ ಪಾಪ ಇದೆ. ಕಳ್ಳತನದಿಂದ ಪಾಪ. ಆ ಪಾಪವೂ ಇವನ ಕಾರ್ಯದಲ್ಲಿ ಯಶಸ್ಸನ್ನು ಕೊಡುವುದಿಲ್ಲ. ಧ್ಯಾನವನ್ನ ಏಕಾಗ್ರವಾಗಿ ಮಾಡುವುದಕ್ಕೆ ಬಿಡೋದಿಲ್ಲ. ಜೊತೆಗೆ ಇವನ ಮಾನಸಿಕವಾದ ಚಿಂತೆಯೂ ಇವನನ್ನು ಹಾಳು ಮಾಡುತ್ತೆ. ಅದಕ್ಕಾಗಿ ಅಸ್ತೇಯ, ಕಳ್ಳತನ ಮಾಡಬಾರದು. ಬ್ರಹ್ಮಚರ್ಯ, ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಬೇಕಾದಂತಹ ಅತ್ಯಂತ ಅಮೂಲ್ಯವಾದ ಅವಶ್ಯಕವಾದ ವಸ್ತು. ಈ ಕಲ್ಪನೆಯನ್ನ, ಈ ಒಂದು ತತ್ವವನ್ನ ಭಾರತೀಯರು ನಮಗೆ ನೀಡಿದ್ದು, ನಮ್ಮ ಋಷಿಗಳು ಮುನಿಗಳು ನೀಡಿದ್ದು, ಪರಮಾತ್ಮ ಉಪದೇಶ ಮಾಡಿದ್ದು. ಅಂತಹ ಬ್ರಹ್ಮಚರ್ಯ, ಇಂದ್ರಿಯಗಳ ನಿಗ್ರಹ, ಮನಸ್ಸು ಯಾವಾಗಲೂ ಆ ಪರಬ್ರಹ್ಮನ ಕಡೆಗೆ ಇರಬೇಕು. ಕೇವಲ ಭೋಗಗಳ ಕಡೆಗೆ ಆಸಕ್ತವಾಗಬಾರದು. ಗಂಡು ಹೆಣ್ಣು ಪರಸ್ಪರವಾಗಿ, ಅಣ್ಣ ತಮ್ಮ, ಅಕ್ಕ ತಂಗಿ ಅನ್ನುವ ಭಾವನೆಯಿಂದ ಇರಬೇಕು. ಶಾಸ್ತ್ರೀಯವಾದ ವ್ಯವಸ್ಥೆಗೆ ಅನುಗುಣವಾಗಿ ಮಾಡಿಕೊಂಡ
ಗಂಡ ಹೆಂಡತಿ ಬಿಟ್ಟರೆ ಇನ್ನುಳಿದವರೆಲ್ಲರನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಎನ್ನುವ ದೃಷ್ಟಿಯಲ್ಲಿ ನೋಡ್ತಾ ಯಾವಾಗಲೂ ಕಾಮಕ್ಕೆ ಬಲಿಯಾಗದಂತೆ ತನ್ನ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಬ್ರಹ್ಮಚರ್ಯ ಇದು ಕೇವಲ ಧ್ಯಾನಕ್ಕೆ ಏಕಾಗ್ರತೆಯನ್ನು ತಂದುಕೊಡುತ್ತೆ ಎನ್ನುವುದು ಮಾತ್ರ ಅಲ್ಲ, ಆರೋಗ್ಯಕ್ಕೂ ಬಹಳ ಮುಖ್ಯವಾದದ್ದು. ಇಂದ್ರಿಯಗಳ ಮೇಲೆ ನಿಯಂತ್ರಣವಿಲ್ಲದೆ ಬಹಳ ಘೋರವಾದ ರೋಗಗಳನ್ನು ಎದುರಿಸಬೇಕಾಗತ್ತೆ. ಇಂದ್ರಿಯಗಳ ಮೇಲೆ ನಿಯಂತ್ರಣವಿಲ್ಲದೆ ವಿಷಯಗಳ ಭೋಗದ ಸೆಳೆತಕ್ಕೆ ಸಿಲುಕಿ ಇವನು ಮಾಡಬೇಕಾದಂತಹ ಪಡೆಯಬೇಕಾದ ಉನ್ನತಿಯನ್ನ ಪ್ರಗತಿಯನ್ನ ಪಡೆಯದೆ ಮಾಡಬೇಕಾದ ಕಾರ್ಯಗಳಲ್ಲಿ ನ್ಯೂನತೆಯನ್ನ ಮಾಡಿಕೊಂಡು ಬಹಳ ದೊಡ್ಡದಾದಂತಹ ಹಾನಿಯನ್ನ ಜೀವನದಲ್ಲಿ ಅನುಭವಿಸ್ತಾನೆ. ವ್ಯಕ್ತಿಯ ಹಾನಿ ಇದು ಸಮಾಜದ ಹಾನಿ, ಸಮಾಜದ ಹಾನಿ ಇದು ಇಡೀ ರಾಷ್ಟ್ರದ ಹಾನಿಯಾಗುತ್ತೆ. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಬ್ರಹ್ಮಚರ್ಯವನ್ನ ಪರಿಪಾಲನೆ ಮಾಡಲೇಬೇಕು. ಅಪರಿಗ್ರಹ, ಯಾವುದಾದರೊಂದು ವಸ್ತುವನ್ನು ತೆಗೆದುಕೊಳ್ಳುವುದಾದರೆ ಆಲೋಚನೆ ಮಾಡಿ ಅದನ್ನು ತೆಗೆದುಕೊಳ್ಳಬೇಕು. ತೆಗೆದುಕೊಳ್ಳಲೇಬಾರದು ಅಂತ ಶಬ್ದದ ಅರ್ಥ ಅಪರಿಗ್ರಹ. ಆದರೆ ಅದರ ತಾತ್ಪರ್ಯ ತೆಗೆದುಕೊಳ್ಳುವಾಗ ಆಲೋಚನೆ ಮಾಡಿ ಒಳ್ಳೆಯ ವಸ್ತುಗಳನ್ನ ಒಳ್ಳೆಯ ವ್ಯಕ್ತಿಗಳಿಂದ ತೆಗೆದುಕೊಳ್ಳಬೇಕು. ಸಜ್ಜನರಿಂದ ಶ್ರೇಷ್ಠವಾದ ವಸ್ತುಗಳನ್ನು ತೆಗೆದುಕೊಳ್ಳಬೇಕೇ ಹೊರತು ದುರ್ಜನರಿಂದ ದುಷ್ಟವಾದ ವಸ್ತುಗಳನ್ನು ತೆಗೆದುಕೊಂಡರೆ ನಮ್ಮ ಮನಸ್ಸು ಹಾಗೂ ನಮ್ಮ ಶರೀರ ಎರಡೂ ಕೆಟ್ಟು ಹೋಗುತ್ತೆ. ಅಪರಿಗ್ರಹ ಸ್ವಲ್ಪ ಮಾತ್ರ ವಿವರಣೆಯನ್ನು ಕೊಟ್ಟದ್ದು. ಬೇಕಾದಷ್ಟು ವಿವರಣೆಗಳನ್ನ ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ. ನೀವು ಅನೇಕ ಬಾರಿ ಅದನ್ನು ಕೇಳಿರ್ತೀರಿ. ಇವತ್ತು ಅದನ್ನು ಸ್ವಲ್ಪ ಸ್ಮರಣೆಗೆ ತಂದುಕೊಳ್ಳುವುದಕ್ಕೆ ಹೇಳಿದ್ದು. ಎಲ್ಲದರ ಮೇಲಾಗಿ ದೇವರಲ್ಲಿ ಶ್ರದ್ಧೆ, ಭಕ್ತಿ, ನಮ್ಮನ್ನೆಲ್ಲ ಹುಟ್ಟಿಸಿದವ, ನಮಗೆಲ್ಲ ರಕ್ಷಣೆ ಮಾಡುವವ ಆ ಸ್ವಾಮಿ ದೇವರಿದ್ದಾನೆ. ಅವನನ್ನು ನಂಬಿ ಅವನ ಆಜ್ಞೆಯಂತೆ ಅವನ ಪ್ರೀತಿಗಾಗಿ ನಾವೆಲ್ಲ ಕಾರ್ಯಗಳನ್ನು ಮಾಡಬೇಕು. ನಾವೇನಾದರೂ ಮೋಸ ಮಾಡಿದರೆ, ಸುಳ್ಳು ಮಾತನಾಡಿದರೆ, ಅನ್ಯಾಯ ಮಾಡಿದರೆ, ವಂಚನೆ ಮಾಡಿದರೆ, ಲಂಚ ತೆಗೆದುಕೊಂಡ್ರೆ ಯಾರು ನೋಡುವವರಿಲ್ಲ ಅಂತಲ್ಲ, ಎಲ್ಲರನ್ನು ನೋಡುವುದಕ್ಕೆ ದೇವರಿದ್ದಾನೆ. ಅಂತಹ ದೇವರನ್ನ ದ್ರೋಹ ಮಾಡಬಾರದು, ದೇವರ ಆಜ್ಞೆಯ ಉಲ್ಲಂಘನೆ ಮಾಡಬಾರದು ಎಂಬ ಎಚ್ಚರದೊಂದಿಗೆ ನಾವು ಸರಿಯಾದ ಜೀವನದ ಪದ್ಧತಿಯಲ್ಲಿ ನಡೆದರೆ ಆಗ ಯಮವನ್ನು ಚೆನ್ನಾಗಿ ಅನುಷ್ಠಾನ ಮಾಡಿದಂತೆ. ಹೀಗೆ ನಿಯಮಗಳಿವೆ. ತಪಸ್ಸು, ಸ್ವಾಧ್ಯಾಯ, ಶೌಚ, ತುಷ್ಟಿ ಮೊದಲಾದಂತಹ ಅನೇಕ ನಿಯಮಗಳಿವೆ. ಆಸನ, ಪ್ರಾಣಾಯಾಮ, ಧಾರಣ, ಧ್ಯಾನ, ಕೊನೆಗೆ ನಾವು ಮುಟ್ಟುವುದು ಸಮಾಧಿಯ ಒಂದು ಹಂತವನ್ನು. ಇಂತಹ ಎಲ್ಲ ತರಹದ ಯೋಗಗಳನ್ನು ಅನುಷ್ಠಾನ ಮಾಡ್ತಾ ನಮ್ಮ ಬಾಳನ್ನು ಬಂಗಾರ ಮಾಡಿಕೊಳ್ಳಬೇಕು ಎನ್ನುವ ಉದ್ದೇಶವೇ ಈ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿದೆ. ಇದೀಗ ನೀವು ತಿಳಿದಂತೆ ಈ ದಿನಾಚರಣೆಯ ಪ್ರಸಂಗದಲ್ಲಿ ಮಾತ್ರ ಅಲ್ಲದೆ ನಿತ್ಯವೂ ಯೋಗ ನಮ್ಮ ಅನುಷ್ಠಾನದಲ್ಲಿರಬೇಕು. ಹಾಗೆ ಎಲ್ಲ ಸಜ್ಜನರು ನಾವೆಲ್ಲ ಪ್ರಯತ್ನ ಮಾಡೋಣ. ಭಗವಂತ ಎಲ್ಲರಿಗೆ ಶ್ರೇಯಸ್ಸನ್ನು ನೀಡಲಿ. ಯೋಗ ದಿನಾಚರಣೆ, ಯೋಗಾಭ್ಯಾಸದ ತರಬೇತಿ ನಡೆದದ್ದು ಅತ್ಯಂತ ಶ್ಲಾಘನೀಯವಾದದ್ದು, ಪ್ರಶಂಸನೀಯವಾದದ್ದು. ಎಲ್ಲರಿಗೂ ದೇವರ ಅನುಗ್ರಹವಿರಲಿ. ಶ್ರೀಕೃಷ್ಣ ಅರ್ಪಣಮಸ್ತು.